ನೋ ಇಂಟೆಲಿಜೆನ್ಸ್ದು ಫೇಲ್ಯೂರ್ ಇದೆ, ನಾನು ನಿರಾಕರಣೆ ಮಾಡ್ತಾ ಇಲ್ಲ. ಅದೇ ಕಾರಣಕ್ಕೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೆಡ್ಡು ಸಹ ತೆಗೆದಂಥ ಬದಲಾವಣೆ ಆದಂಥದ್ದು. ಇಲ್ಲಿ ಯಾರ್ಯಾರು ಆಗಿದೆ ಇನ್ನೂ ಕೆಲವರಿಗೆ ನೋಟಿಸ್ ಕೊಡೋಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಅದು DPR ಇರ್ಬೋದು, ಮತ್ತೊಂದು ಇರ್ಬೋದು. ಈ ಘಟನೆಗಳು ಮತ್ತೆ ಮರುಕಳಿಸ್ಬಾರ್ದು. ಯಾರೋ ಮಾಡಿದ ತಪ್ಪಿಗೆ ಅಮಾಯಕರು ಬಲಿಯಾಗಿದ್ದಾರೆ, ಅದನ್ನ ಒಪ್ಕೋತಾ ಇದ್ದೀವಿ. ಅದು ಸರ್ಕಾರ ಯಾವತ್ತೂ ನಮ್ಮ ಜವಾಬ್ದಾರಿಯಿಂದ ಪಲಾಯನ ಮಾಡಿಲ್ಲ. ಇಲ್ಲಿ ಭಾಳ ಸ್ಪಷ್ಟವಾಗಿ ಒಬ್ಬ ಪೊಲೀಸ್ ಆಯುಕ್ತರನ್ನ ಮುಖ್ಯಮಂತ್ರಿಗಳೇ ಸ್ವತಃ ಕೇಳಿದಾಗ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. 11 ಜನ ಸತ್ತಿರ್ತಕ್ಕಂಥ ಅಥವಾ ನಿಧನರಾಗಿರ್ತಕ್ಕಂಥ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ. 5 ಗಂಟೆಯಲ್ಲಿ ನಿನ್ನೆಯೂ ಸಹ ಸಿದ್ದರಾಮಯ್ಯನವರು ಅಲ್ಲೂ ಮಾತಾಡಿದ್ದಾರೆ, ಇದನ್ನು ಬೇರೆ ಸಂದರ್ಭದಲ್ಲೂ ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಸಂಜೆ 5 ಗಂಟೆಯಲ್ಲಿ ಸ್ವತಃ ಕೇಳಿದಾಗಲೂ ಮಾಹಿತಿಯನ್ನು ಹಂಚಿಕೆ ಮಾಡ್ಕೊಂಡಿಲ್ಲ. ಅದು ತಪ್ಪು ಗೋಪಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಕ್ರಮ ಆಗಿದೆ ಅಷ್ಟೇ. ಈಗ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೇರೆಜಸ್ಸಲ್ಲಿಲ್ಲ, ಅಧಿಕಾರಿಗಳು ಬೇರೆಜಸ್ಸಲ್ಲಿಲ್ಲ, ಅದು ಕನ್ನಡದಿಂದ ಆಚೆನೂ ಇಲ್ಲ, ಎಲ್ಲ ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಈಗ ಬೇರೆ ಬೇರೆ ತನಿಖೆ ನಡೀತಾ ಇದೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಆ್ಯಸ್ ವೆಲ್ ಆಸ್ CID ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ. ಅದು ಒಂದು ಸ್ವತಂತ್ರ ಸ್ವಾಯತ್ತ ಸಂಸ್ಥೆ. ಈ ಒಂದು ಸರ್ಕಾರದ ಇದಕ್ಕೆ ಒಳಪಡುತ್ತೆ, ವ್ಯಾಪ್ತಿಗೆ ಒಳಪಡುತ್ತೆ. ಇವತ್ತು ಅಲ್ಲಾಗಿರ್ತಕ್ಕಂಥ ಘಟನೆಯಲ್ಲಿ ಅವ್ರು ಅನುಮತಿ ಕೇಳಿದ್ರು, ಅನುಮತಿ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಎಲ್ಲ ಗೇಟ್ಗಳು ಓಪನ್ ಮಾಡಿದರೆ ಈ ಥರದ ಘಟನೆ ಆಗ್ತಾ ಇರಲಿಲ್ಲ ಅನ್ನೋದೊಂದು ಚರ್ಚೆ ಇದೆ. ಅದೇನೇ ಆಗಲಿ, ಬಟ್ ಇದನ್ನು ಅಲ್ಲಿ ಯಾವಂಥ ಘಟನೆಗಳನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಇವ್ರು ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು, ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರು. ಲೋಪ ಆಗಿರೋದ್ರಿಂದಲೇ ಕ್ರಮ ಆಗ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳ ಮೇಲೆ ಅಲ್ಲ ಒಂದು ನಿಮಿಷ, ಅಧಿಕಾರಿಗಳು ಅಲ್ಲದಲ್ಲಿ ಇನ್ಯಾರ ಮೇಲೆ ನೋಡಿ, ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ. ಇದು ವ್ಯವಸ್ಥೆ. ಸಪೋಸ್ ಮುಖ್ಯಮಂತ್ರಿಗಳು ನಿಮಗೆ ಎಲ್ಲ ಸ್ಥಾನದಲ್ಲಿ ಬಂದಲ್ಲಿ ಆದೇಶ ಕೊಡಬೇಕು ಅಂತ ಇಲ್ಲ. ಲಾ ಆ್ಯಂಡ್ ಆರ್ಡ್ರು ಈಗ ಬಾಂಬೆನಲ್ಲಿ ರೈಲ್ವೇದಾಗಿದೆ. ಲಾ ಆ್ಯಂಡ್ ಆರ್ಡರ್ನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕಾಗ್ತಕ್ಕಂಥದ್ದು ಅಲ್ಟಿಮೇಟ್ ಆರ್ಡ್ರು ಅಂತ ಅಲ್ಲ. ಆಯುಕ್ತರು ಮುಖ್ಯಮಂತ್ರಿಗಳ ಆದೇಶ ಇಲ್ಲ, ಅಲ್ಲಿ ಏನು ಜನ ರಕ್ಷಣೆ ಮಾಡೋದಕ್ಕೆ ಕ್ರಮ ತಗೋಬೇಕು ಅದನ್ನು ತಗೋಬೇಕಾಗತ್ತೆ. ಅದು ಇವರು ಅನ್ನೋ ಪ್ರಶ್ನೆ ಅಲ್ಲ. ಹಾಗಾಗಿ ಆವತ್ತು ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ. ನಿಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು, ಆವತ್ತು 2 ಗಂಟೆವರೆಗೂ ಸಹ RCOB ಅವ್ರಿಗೆ ಗೌರವ ಕೊಡಬೇಕು, ನೀವು ಅವ್ರ ಮೆರವಣಿಗೆ ಮಾಡಬೇಕು, ಅವ್ರನ್ನ ತಾಮ ಸನ್ಮಾನ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ವೈಭವೀಕರಣ ಮಾಡಿ ಟ್ವೀಟ್ ಮಾಡಿ ಮಾಡೋಂಥವ್ರು BJP ಸ್ನೇಹಿತರು. ನಮ್ಮ ಸಾವಿನಲ್ಲಿ ರಾಜಕಾರಣ ಮಾಡೋ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ನಮ್ಮ ತಪ್ಪನ್ನು ನಾವು ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಘಟನೆ ಆದಮೇಲೆ ಅವತ್ತು ಸಂಜೆನೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಸ್ಪಿಟ್ಲಿಗೆ ಹೋಗೋವಂಥದ್ದು, ಕ್ರಮ ಕೈಗೊಳ್ಳುವಂಥದ್ದು ಎಲ್ಲ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋಂಥದ್ದು ಅಫ್ಕೋರ್ಸ್ ಒಂದು ಎಲ್ಲ ಎಮೋಷನಲ್ ಟಚ್ ಇತ್ತು. RCB ಅವ್ರದ್ದು ಏನಕ್ಕೆ ಅವತ್ತು ಇಮಿಡಿಯೇಟ್ ಅದೊಂದು ಪ್ರಶ್ನೆ ಇದೆ. 1-2 ದಿವಸ ಬಿಟ್ಟು ಮಾಡಬೇಕಾಗಿತ್ತು ಕಾರ್ಯಕ್ರಮ ಅನ್ನೋದು ಸ್ವಾಭಾವಿಕವಾಗಿದೆ. ಚರ್ಚೆ ಆಗಲಿ, ಆರೋಗ್ಯಕರವಾದ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಪಲಾಯನವಾದ ಮಾಡೋದಿಲ್ಲ. ಆದರೆ ಕಾರಣ ಏನಂತಂದರೆ ಅವ್ರು ಗುಜರಾತಿಂದ ಫೋನ್ ಮಾಡಿ ಅಲ್ಲಿ ಭಾಳಷ್ಟು ಪ್ಲೇಯರ್ಗಳು ಆಚೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ನಾಳೆ ಬಿಟ್ಟರೆ ಸಿಗೋದಿಲ್ಲ ಅನ್ನೋ ಮಾಹಿತಿನ ಅವ್ರು ಹಂಚಿಕೆ ಮಾಡ್ಕೊಂಡಾಗ ಆಯಿತು ಅವತ್ತೇ ಮಾಡೋಣ ಅಂತೇಳಿ ತೊಗೊಂಡಿದ್ದಾರೆ. ಇದು ವಾಸ್ತವ. ಆಯಿತು, ಘಟನೆ ಆಯಿತು, ಆಗಬಾರ್ದಾಗಿತ್ತು, ಅದಕ್ಕೆ ನಮ್ಮದೆಲ್ಲರೂ ಸಹಮತ ಇದೆ. ಆದರೆ 2 ಗಂಟೆವರೆಗೂ RCB ಅವ್ರಿಗೆ ಈ ಸರ್ಕಾರ ಗೌರವ ಕೊಡ್ತಾ ಇಲ್ಲ, RCB ಅವ್ರನ್ನ ಕರ್ಕೊಂಡು ಮೆರವಣಿಗೆ ಮಾಡಬೇಕು, RCB ಅವ್ರಿಗೆ ಸನ್ಮಾನ ಮಾಡಬೇಕು, ಟ್ವೀಟ್ ಮಾಡಿ ಅದನ್ನೆಲ್ಲ ಸುದ್ದಿ ಮಾಡಿ ಮುಂಚೆ ಕಪ್ ನಮ್ಮದೆ ಅಂತೆಲ್ಲ ಹಾಕ್ಕೊಂಡು ಟ್ವೀಟ್ ಮಾಡೋಂಥ BJP ನಾಯಕರು ಎಲ್ಲೋ ಕೂತ್ಕೊಂಡ್ರು. ಇವತ್ತು ನೀವೆಲ್ಲ ಮಾತಾಡ್ತೀರಾ, ಆವತ್ತೇ ನಿಮ್ಗೆ ಅದಕ್ಕೆ ಜ್ಞಾನ ಇರಲಿಲ್ವಾ? ನೀವು ಯಾರು ಒಬ್ಬರು ನಿಮ್ಮ ಎಲ್ಲ BJP ಇನ್ಕ್ಲೂಡಿಂಗ್ R ಅಶೋಕ್, ಇನ್ಕ್ಲೂಡಿಂಗ್ ಛಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರರವರು, ಯಾರಾಗಲಿ BJP ನಾಯಕರು, ಒಬ್ಬೊಬ್ಬ ನಾಯಕರು ನಿಮ್ಮ 2 ಗಂಟೆವರೆಗೂ ಹೇಳ್ಬೋದಾಯ್ತಲ್ಲ ಬೇಡ ಇವತ್ತು ಅಂತೇಳಿ. ಬೆಳಿಗ್ಗೆ ಬಿಟ್ಬಿಡಿ, ಅಪ್ ಟು 2 ಗಂಟೆ ಎಲ್ಲರೂ ಹೇಳ್ಬೋದಾಯ್ತಲ್ಲ ಬೇಡ ಅಂತೇಳಿ. ಅಂದರೆ ಘಟನೆ ಆದರೆ ಒಳ್ಳೆಯದು, ಆಗದೆ ಹಿಂಗೆ, ಆದರೆ ಹಂಗೆ ಆಗದೆ ಹಿಂಗೆ. ಅಂದರೆ ಅದು ಒಂದು ಗಾದೆ ಮಾತಿದ್ರೆ, ಗೆದ್ದರೆ ಆಡೋಕ್ಕೆ ಬಂದಿದ್ದೆ, ಸೋತ್ರೆ ನೋಡೋಕ್ಕೆ ಬಂದಿದ್ದೆ ಅಂತೇಳಿ. ಇದು BJP ತಂತ್ರಗಾರಿಕೆ. ನೋಡಿ, ಇಲ್ಲೆಲ್ಲ ನಮ್ಮೆಲ್ಲ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ 11 ಜನ ಪ್ರಾಣ ಕಳ್ಕೊಂಡಿರೋ ಬಗ್ಗೆ ನಮಗೆ ದುಃಖ ಇದೆ. ಕಾಂಗ್ರೆಸ್ ಪಕ್ಷ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ದೇವೆ. ಇವತ್ತು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಶಾಕ್ನಿಂದ ಆಚೆ ಬಂದಿಲ್ಲ. ಅವ್ರಿಗೆ ಮಾನಸಿಕವಾಗಿ ಬೇಸರ ಆಗಿದೆ, ಇನ್ಕ್ಲೂಡಿಂಗ್ DCM. ಇವರು ರಾಜಕೀಯವಾಗಿ ಮಾತಾಡ್ಕೊಳ್ಳಿ, ಅದು ನಮ್ಮ ಪ್ರಶ್ನೆ ಅಲ್ಲ. ನಾನು ಹೇಳೋವಂಥದ್ದು, ನೀವು 2 ಗಂಟೆವರೆಗೂ ಮಾಡಿರೋ ಟ್ವೀಟ್ ಏನು, 2 ಗಂಟೆವರೆಗೂ ಮಾಡಿರೋ ಪ್ರಚಾರ ಏನು, ಅದನ್ನ ವೈಭವೀಕರಣ ಮಾಡಿ ಜನಕ್ಕೆ ಪ್ರಚೋದನೆ ಕೊಟ್ಟೋರೆ ನೀವು BJP ಮಿತ್ರರು. ಇವತ್ತು ರಾಜಕೀಯ ಲಾಭಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಿರಲಿ, ಅದೊಂದು ಕಡೆ. ಸರ್ಕಾರ ಇವತ್ತಾಗಲೇ ಸಾಕಷ್ಟು ಕ್ರಮವನ್ನು ತಗೊಂಡಿದೆ. ನಮ್ಮ ಉದ್ದೇಶ ಇಂಥ ಘಟನೆಗಳು ಮರುಕಳಿಸಬಾರ್ದು. ನಮಗೆ ಜನರ ಪ್ರಾಣದ ಬಗ್ಗೆ ಗೌರವ, ಬೆಲೆ ಎರಡೂ ಇದೆ. ಆಗಿರ್ತಕ್ಕಂಥದ್ದು ತಪ್ಪು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅದೊಂದು ಕಪ್ಪು ಚುಕ್ಕೆ. ಖಂಡಿತ ಅದ್ರ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ. ಮುಂದೆ ಈ ರೀತಿ ಸರ್ಕಾರ, ಅದು ಕಾಂಗ್ರೆಸ್ ಇರುತ್ತೋ, BJP ಇರುತ್ತೋ, ಮತ್ತೊಂದು ಇರುತ್ತೋ, ಈ ಥರದ ಘಟನೆಗಳು ಆಗಬಾರ್ದು. ಅಷ್ಟರ ಮಟ್ಟಿಗೆ ನಾವು ಜವಾಬ್ದಾರಿನ ಹೊತ್ಕೊಂಡಿದ್ದೇವೆ.